ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೀಮಾ ಫ್ಯಾಷನ್ ಆ್ಯಂಡ್ ಕ್ರಿಯೇಷನ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮ್ಯಾರೇಜ್ದು ಬ್ಲೌಸನ್ನು ಡಿಸೈನ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ನೋಡಿರಿ. ಒಂದಷ್ಟು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಯಾವ ಥರ ಡಿಸೈನನ್ನು ಸ್ಟಿಚ್ ಮಾಡಿದ್ದೀನಿ ಅಂಥೇಳಿ. ಈ ಎಲ್ಲ ಡಿಸೈನ್ ನೋಡ್ರಿ. ಹಾಗೆ ಮತ್ತು ಆರಿ ವರ್ಕ್ ಗತ್ತೆನ ನಾನು ಎಲ್ಲ ಡಿಸೈನ್ಸ ಸ್ಟಿಚ್ ಮಾಡಿದ್ದೀನಿ ನೋಡಿರಿ. ಎಲ್ಲನೂ ಸ್ಟೋನ್ ಆಯಿತು, ಮುತ್ತಾಯಿತು, ಮತ್ತು ಆರಿ ವರ್ಕ್ ಸೇಮ್ ಕಾಣಬೇಕು. ಬ್ಲೌಸನ್ನು ಕಸ್ಟಮರ್ಗೂ ಇಷ್ಟ ಆಗಬೇಕು ನೋಡಿರಿ. ಕಸ್ಟಮರಿಗೆ ಇಷ್ಟ ಆಗಿ ಬ್ಲೌಸನ್ನು ಇಷ್ಟಪಟ್ಟು ಹಾಕೋಬೇಕು. ಹಾಗಾಗಿ ನಾನು ಸ್ವಲ್ಪ ಏನೋ ಒಂದು ನಾವು ಡಿಸೈನ್ ಕೊಟ್ಟಾಗ ಕಸ್ಟಮರ್ ಏನು ಹೇಳಿರ್ತಾರಲ್ಲ ಅದಕ್ಕಿಂತ ಹೆಚ್ಚು ನಾವು ಡಿಸೈನ್ ಮಾಡಿದ್ವಿ ಅಂದ್ರೆ ತುಂಬಾ ಇಷ್ಟಪಡ್ತಾರೆ ನೋಡಿರಿ. ಹಾಗೆ ಇವೆಲ್ಲನೂ ಒಬ್ಬರು ನೋಡಿರಿ ಬ್ಲೌಸ್ ಡಿಸೈನ್ಸ್ ಎಲ್ಲನೂ ಚೆನ್ನಾಗಿ ಬಂದವ. ಇದು ಎದೆ ಸುತ್ತಾತೆ ಕಡಿಮೆ ಇದೆ ನೋಡಿರಿ. ಹಾಗೆ ಎಲ್ಲನೂ ಕಡಿಮೆ ಇತ್ತು. ಬ್ಲೌಸ್ ಅಳತೆನೂ ಫಸ್ಟ್ ಅವರ ಸರಿಯಾಗಿ ಕೊಟ್ಟಿರ್ಕಿಲ್ಲ. ಅಳತೆ ನೋಡಿ ಇಲ್ಲ ಇದು ಸರಿ ಇಲ್ಲ ಅಂಥೇಳಿ ನಾ ಸರಿ ಮಾಡಿಕೊಂಡು ಇದನ್ನು ಕಟ್ಟಿಂಗ್ ಆಯಿತು, ಸ್ಟಿಚಿಂಗ್ ಆಯಿತು ಮಾಡ್ಕೊಂಡಿದ್ದೀನಿ ನೋಡಿರಿ. ಎಲ್ಲ ಬ್ಲೌಸು ಒಬ್ಬರನ್ನ ಯಾವ್ಯಾವ ಥರ ಎಷ್ಟು ಡಿಸೈನ್ ಹೊಲಿದೀನಿ. ಹಾಗೆ ಸ್ಕಿಪ್ ಮಾಡಿದೆ ವಿಡಿಯೋವನ್ನು ನೋಡಿ ಫ್ರೆಂಡ್ಸ. ಹಾಗೆ ಕರೆಕ್ಟಾಗಿ ನಮಗೆ ಬರಬೇಕು. ಅವರು ಒಬ್ಬರು ಬ್ಲೌಸ್ ಅದು ನೋಡಿರಿ. ಇವು ಒಬ್ಬರು ಬ್ಲೌಸ ಇದೇನಿದಿಲ್ಲ ಬಾದಾಮ್ ನೆಕ್ ಇಟ್ಟು ಡಿಸೈನ್ ಮಾಡಿ ಪಫ್ ಸ್ಲೀವನ್ನು ಇಟ್ಟಿದ್ದೀನಿ ನೋಡಿರಿ. ಇವ್ರಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆ ಡಿಸೈನ್ಸ್ ನಾವು ಮಾಡಬೇಕಾದ್ರೆ ನಮ್ಮಲ್ಲಿ ಡಿಸೈನ್ಸ್ ಯಾವ ಥರ ಸೂಟ್ ಆಗುತ್ತಲ್ಲ ಅದು ಕ್ರಿಯೇಟಿವ್ ನಮ್ಮ ಕಡೆ ಇರಬೇಕು ನೋಡಿರಿ. ಇದ್ದರೆ ಅಷ್ಟೇ ನಮಗೆ ಗೊತ್ತಾಗೋದು. ಇಲ್ಲ ಅಂತಂದರೆ ಇರಲಿಲ್ಲ ಅಂತಂದರೆ ನಮಗೆ ಯಾವುದೋ ಒಂದು ಡಿಸೈನನ್ನು ಮಾಡಲಿಕ್ಕೆ ಆಗೋದಿಲ್ಲ ಫ್ರೆಂಡ್ಸ. ಹಾಗಾಗಿ ಯಾವುದೋ ಒಂದು ನಾವು ಬ್ಲೌಸ್ ಡಿಸೈನ್ ಮಾಡಬೇಕಾದ್ರೆ ಕಲರ್ ಕಾಂಬಿನೇಷನ್ ಹೊಂದುವಂಗೆ ಮಾಡಬೇಕು. ಅದು ಹೊಂದದಿಲ್ಲ ಅಂತಂದರೆ ಅದು ಸರಿ ಆಗೋದಿಲ್ಲ ನೋಡಿರಿ. ಬ್ಲೌಸ್ ಆಯಿತು, ಸಾರಿ ಆಯಿತು. ಇದು ಸಾರಿ ನೋಡಿರಿ. ಇವೇನಿದಲ್ಲ ಇವಷ್ಟೂ ಸಾರಿ ಮತ್ತು ನನ್ನ ಕಡೆನ ಪಿಕ್ಕೋ ಆಯಿತು, ಫಾಲ್ ಆಯಿತು ಹಚ್ಚಿರ್ತಾರೆ ನೋಡಿರಿ. ಹಚ್ಚಿಬಿಟ್ಟು ಎಲ್ಲನೂ ಸರಿ ಮಾಡಿ ಕೊಡ್ತೀವಿ. ಇವೆಲ್ಲ ಅರ್ಜೆಂಟ್ ಇದ್ದು ನೋಡಿರಿ. ಮ್ಯಾರೇಜ್ದು ಅರ್ಜೆಂಟ್ ಬ್ಲೌಸನ್ನು ಇದ್ದು ಇನ್ನೇನಿದೆಲ್ಲ 1 ತಿಂಗಳಷ್ಟು ಮ್ಯಾರೇಜ್ ಮುಹೂರ್ತ ಅಷ್ಟು ಇರೋದಿಲ್ಲ. ಹಾಗೆ 1 ತಿಂಗಳಷ್ಟು ಏನು ಹಿಂದಿನೂ ನಾನು ಸ್ಟಿಚಿಂಗ್ ಮಾಡು ಇರ್ತಾವಲ್ಲ ಹಾಗೆ ಸ್ಟಿಚಿಂಗ್ ಮಾಡುವಂಥ ಬ್ಲೌಸ್ಗಳು ನಾನು ಮಾಡ್ಕೋಬೇಕು. ಈಗ ಮತ್ತೆ ಗ್ಯಾಪ್ ಆತಂತಂದರೆ ಮತ್ತೆ ಮದುವೆ ಸ್ಟಾರ್ಟ್ ಆಯ್ತಂತಂದ್ರೆ ಆಗೋದಿಲ್ಲ ನೋಡಿರಿ ಫ್ರೆಂಡ್ಸ. ಹಾಗೆ ಎಲ್ಲರೂ ಆನ್ಲೈನ್ ಕ್ಲಾಸ್ ಸಲುವಾಗಿ ತುಂಬ ಜನ ಕಾಲ್ ಮಾಡ್ತಾಯಿದ್ದಾರೆ. ನನಗೆ ಹೇಳ್ತಾ ಬಂದಿದ್ದೀನಿ, ಇಲ್ಲ ಮದುವೆ ಸೀಸನ್ ಇದೆ, ಆದಿದೆ, ಒಂದರ ಮೇಲೆ ಒಂದೇ ಪ್ರಾಬ್ಲಮ್ ಬರ್ತಾಯಿತ್ತು. ಹಾಗೆ ಫ್ರಾಕ್ ಆಯಿತು, ಬ್ಲೌಸ್ ಡಿಸೈನ್ ಆಯಿತು, ಎಲ್ಲನೂ ಆನ್ಲೈನ್ ಕ್ಲಾಸ್ ತೊಗೊಳ್ತೀವಿ ಅಂಥೇಳಿ ಆನ್ಲೈನ್ ಕ್ಲಾಸ್ ಬೇಡ, ನಾನು ಯೂಟ್ಯೂಬ್ದಲ್ಲಿ ಫ್ರೀಯಾಗಿ ಹೇಳ್ತೀನಿ ಅಂತಂದರು. ಕೇಳ್ತಾ ಇಲ್ಲ ನೋಡಿರಿ ಜನ. ಹಾಗೆ ಟ್ರೈ ಮಾಡ್ತೀನಿ, ಆದಷ್ಟು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ, ಆದರೆ ನನಗೆ ಆಗ್ತಾಯಿಲ್ಲ ನೋಡಿರಿ. ಹಾಗೆ ಇದು ದೊಡ್ಡ ಬಾರ್ಡ್ರ್ ಕೊಟ್ಟು ಪಫ್ ಸ್ಲೀವ್ ಇಟ್ಟು ಇದು ಒಂದು ಏನಿದೆಲ್ಲ ಸಾರಿಯನ್ನು ಈ ರೀತಿಯಾಗಿ ಬ್ಲೌಸ್ ಅದಕ್ಕೆ ಹೊಂದುವಂಗೆ ಡಿಸೈನನ್ನು ಮಾಡಿದೆ ನೋಡಿರಿ. ಈ ಥರ ಲೇಸ್ ಹಚ್ಕೊಂಡು. ಸೊ ನೋಡಿರಿ ಫ್ರೆಂಡ್ಸ, ಹೀಗೆ ಇದು ಪುಟ್ಲಿ ಬಟನ್ಸನ್ನು ಮಾಡಿದ್ದೀನಿ. ಇದಕ್ಕೆ ಇದು ನಾಟ್ ಏನೈತಲ್ಲ ಅವ್ರದ್ದು ಯೆಲ್ಲೋ ಕಲರ ಹಳದಿ ಶಾಸ್ತ್ರಕ್ಕೆ ಬೇಕಾಗಿತ್ತು. ಹಾಗಾಗಿ ಹೊಂದುವಂಗೆ ಡಿಸೈನ್ನ ನೀವೇ ಮಾಡಿ ಅಂತೇಳಿ ಪ್ರತಿಯೊಬ್ಬರು ಕಸ್ಟಮರ ಯಾವುದೂ ಡಿಮ್ಯಾಂಡ್ ಮಾಡೋದಿಲ್ಲ. ನಾನೇ ಅವ್ರಿಗೆ ಓನಾಗಿ ಡಿಸೈನ್ ಮಾಡಿ ಕೊಟ್ಟಿರ್ತೀನಿ. ಯಾರ ಒಬ್ಬರೇ ಕಸ್ಟಮರ್ ಹೊಸವಾಗಿ ಬಂದವರು ಆ ಥರ ಕೇಳ್ತಾರೆ ನೋಡಿರಿ. ಹಾಗೆ ಇದು ನೋಡಿರಿ ಬಟನ್ ಅದಾವ. ಬಟನ್ದು ಬ್ಲೌಸನ್ನು ಇದು ಸ್ವಲ್ಪ ವಯಸ್ಸಾಗಿದೆ ಅವರಿಗೆ, ಹಾಗಾಗಿ ಬಟನನ್ನು ಹಚ್ಕೊಂಡಾರ. ಇದು ಸಾರಿ ಕಲರ್ ಕಾಂಬಿನೇಷನ್ ಮಾಡಿ ವರ್ಕ್ ಮಾಡಿದ್ದು ನೋಡಿರಿ. ಇದು ಡಬಲ್ ಸೇಡ್ ಇದೆ ಸಾರಿದು. ಇದು ರೇಷ್ಮೆ ಇದೆ ನೋಡಿರಿ, ಅವ್ರದ್ದು ರೇಷ್ಮೆ ಕೊಟ್ಟಿದ್ದಾರೆ. ಹಾಗೆ ಡಬಲ್ ಸೇಡಿಂಗ್ ಇದೆ ಇದು ಕಲರ. ಹಾಗಾಗಿ ನಾನು ಅದಕ್ಕೆ ಹೊಂದುವಂಗೆ ಮ್ಯಾಚ್ ಮಾಡಿ, ಇದು ಡಬಲ್ ಇದೆ ನೋಡಿರಿ, ಇದು ಡಬಲ್ ಕಾಂಬಿನೇಷನ್ ಇದೆ. ಹಾಗಾಗಿ ಸ್ವಲ್ಪ ಹೊಂದುವಂಗೆ ನಾವು ಯಾವುದೋ ಕಲರ್ ಕಾಂಬಿನೇಷನ್ ಮಾಡಿ ಸ್ಟಿಚ್ಚನ್ನು ಮಾಡಬೇಕಾಗತ್ತೆ ನೋಡಿರಿ. ಇದು ಪಿಕೋ ಫಾಲ ಮಾಡಿರೋದು. ಒಂದಷ್ಟು ಏನದಲ್ಲ ನಿಮಗೆ ಬ್ಲೌಸ ಎಲ್ಲ ಡಿಸೈನ ತೋರಿಸ್ತಾ ಹೋಗ್ತೀನಿ ನೋಡಿರಿ ಫ್ರೆಂಡ್ಸ. ಹಾಗೆ ಸ್ಟಿಚಿಂಗ್ ಆಯಿತು, ಕಟ್ಟಿಂಗ್ ಆಯಿತು. ಇನ್ನು ಮುಂದೆ ಯಾವುದೂ ನಿಮಗೆ ಗ್ಯಾಪ್ ಬರೋದಿಲ್ಲ ಫ್ರೆಂಡ್ಸ. ಡೈಲಿ ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಹಾಗೆ ಇನ್ನು ಮುಂದೆ ನಿಮಗೆ ಹೊಸ ವರ್ಷದಿಂದ ಎಲ್ಲ ಹೊಸ ಥರ ಡಿಸೈನನ್ನು ಹೇಳ್ಕೊಡ್ತೀನಿ ನೋಡಿರಿ. ಹಾಗೆ ಮೆಟೀರಿಯಲ್ಸ್ ಬೇರೆ ಬೇರೆ ತಂದಿದ್ದೀನಿ. ಹಾಗೆ ಪ್ಯಾಚ್ ಆಯಿತು, ಏನೋ ಒಂದು ಹೊಸ ಡಿಫ್ರೆಂಟಾಗಿ ಎಲ್ಲನೂ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಒಂದಷ್ಟು ಹೊಸ ತೊಗೊಂಬಂದಿದ್ದೀನಿ ನೋಡಿರಿ. ನಾನು ಬೆಂಗಳೂರು ಹೋಗಿದ್ದೆ. ಬೆಂಗಳೂರು ಹೋದಲ್ಲಿ ಎಲ್ಲ ಹೊಸ ಮೆಟೀರಿಯಲ್ಸ್ ಯಾವ್ಯಾವ ಥರ ತಂದಿದ್ದೀನಿ ಸ್ಟಿಚಿಂಗದ್ದು ಅಂಥೇಳಿ. ನಮ್ಮಲ್ಲಿ ಏನು ಸಿಗೋದಿಲ್ಲಲ್ಲ ಅಂಥದ್ದು ಒಂದೊಂದು ತೊಗೊಂಬಂದಿದ್ದೀನಿ ನೋಡಿರಿ. ಭಾಳಷ್ಟು ಹಾಗೆ ಸಾರಿ ಕಲೆಕ್ಷನ್ ಆಯಿತು, ಸಾರಿ ಹಾಕಿಸಿದ್ದೀನಿ, ಎಲ್ಲನೂ ನಿಮಗೆ ಶೇರ್ ಮಾಡ್ತೀನಿ. ಹಾಗೆ ಇದು ನೋಡಿರಿ, ಇದು ಒಂದು ಬ್ಲೌಸು. ಹಾಗೆ ಕಸ್ಟಮರು ಭಾಳಷ್ಟು ಕೊಟ್ಟಿದ್ದರು. ಹಾಗೆ ಒಂದಷ್ಟು
ವಿಡಿಯೋ ಮಾಡಿ ಇಟ್ಟುಕೊಂಡಿದ್ದೆ ನೋಡಿರಿ ಫ್ರೆಂಡ್ಸ. ನಾವು ಹೋಗುವಾಗ ವಿಡಿಯೋ ಮಾಡಿದ್ದೆ, ಹೋಗಬೇಕಾದ್ರೆ ಹಾಕಬೇಕಂತಂದ್ರೆ ಆಗಲೇ ಇಲ್ಲ ನೋಡಿರಿ. ಅವತ್ತು ತುಂಬಾ ಗಡಿಬಿಡಿತ್ತು, ಕಸ್ಟಮರ್ ಬ್ಲೌಸು ಕೊಡುವಿದ್ದು, ನಾನು ಹೋಗೋದು ಗಡಿಬಿಡಿತ್ತು. ಹಾಗಾಗಿ ನನಗೆ ಹಾಕಲಿಕ್ಕೆ ಆಗಲೇ ಇಲ್ಲ ಫ್ರೆಂಡ್ಸ. ಇದು ನೋಡ್ರಿ ಬೋಟ್ ನೆಕ್ ಇಟ್ಟು ಹಿಂದ್ಗಡೆ ಡಿಸೈನನ್ನು ಈ ರೀತಿಯಾಗಿ ಮಾಡಿದ್ದೀನಿ. ಹೊಸ ಡಿಸೈನ ಹೊಸ ನಾವು ಕ್ರಿಯೇಟಿವ್ ಮಾಡಿದ್ರೆ ತುಂಬಾ ಜನಕ್ಕೆ ಇಷ್ಟ ಆಗತ್ತೆ ನೋಡ್ರಿ. ಬ್ಲೌಸ ಡಿಫ್ರೆಂಟಾಗಿ ನಾವು ಸ್ಟಿಚ್ ಮಾಡೋದ್ರಿಂದ ಆಗತ್ತೆ ನೋಡ್ರಿ. ಇದು ನೋಡ್ರಿ ಈ ಬ್ಲೌಸ್ ಇದು ಅರ್ಜೆಂಟ್ ಇದೆ ನೋಡ್ರಿ. ಇದು ಅರ್ಜೆಂಟ್ ಇತ್ತು, ಹಾಗಾಗಿ ನಾನು ಬೆಂಗಳೂರು ಹೋಗೋ ದಿವಸನ ಮುಂಜಾನೆ ಸ್ಟಿಚಿಂಗ್ ಮಾಡಿದ್ದೀನಿ ನೋಡ್ರಿ. ಅವತ್ತು ತುಂಬಾ ಗಡಿಬಿಡಿ ಆಯಿತು, ತುಂಬಾ ಎಲ್ಲ ಕಸ್ಟಮರಿಗೆ ಕೊಡಬೇಕಾಗಿತ್ತು ನಾನು. ಹಾಗಾಗಿ ತುಂಬಾ ಅವತ್ತು ಅರ್ಬಿ ಪ್ಯಾಕ್ ಮಾಡಲಿಕ್ಕೂ ನಂಗೆ ಒಂದಷ್ಟು ಟೈಮ್ ಇರಲಿಲ್ಲ ನೋಡ್ರಿ. ಇವು ಮದುವೆ ಬ್ಲೌಸ್ ಕೊಟ್ಟು ಹೋಗಬೇಕಾಗಿತ್ತು ನಾನು. ಅದಕ್ಕಾಗಿ ನಾನು ನೈಟ್ ಕುಂತು ಸ್ಟಿಚ್ ಮಾಡಿದೆ. ಹಾಗೆ ಡೇ ಎಲ್ಲನೂ ಇವನ್ನೆಲ್ಲನೂ ಏನೈತೆಲ್ಲ ಹುಕ್ ಹಚ್ಚಿ ಎಲ್ಲ ಮಾಡಿಬಿಟ್ಟು ನಾನು ಪಿಕೋ ಫಾಲ ನೋಡ್ರಿ, ಪಿಕೋ ಫಾಲ ಆಯಿತು, ಬ್ಲೌಸ್ ಆಯಿತು, ಎಲ್ಲನೂ ಕೊಡಬೇಕಾಗಿತ್ತು. ಸಪ್ರೇಟ್ ಮಾಡಿ ಒಬ್ಬರು ಕಸ್ಟಮರ್ ಎಲ್ಲನೂ ನಾನು ಕ್ಯಾರಿ ಬ್ಯಾಗ್ ಹಾಕಬೇಕಾಗಿತ್ತು. ಇಲ್ಲ ನಾನು ಹೋಗೋದ್ರೊಳಗಾಗಿ ಬಂದರೆ ನಾನು ಕೊಡ್ತೀನಿ, ಇಲ್ಲ ಅಂತಂದರೆ ನಾನು ಹೆಸರು ಬರೆದ್ಬಿಟ್ಟು ಮನೆಯೊಳಗೆ ಮಕ್ಕಳನ್ನ ಬಿಟ್ಟು ಹೋಗಿದ್ದೆ ನೋಡ್ರಿ. ಹಾಗಾಗಿ ಅವ್ರು ಕೊಡ್ತಾರಂಥೇಳಿ ಒಂದಷ್ಟು ನಾನು ಕ್ಯಾರಿ ಬ್ಯಾಗ ದಲ್ಲಿ ಹಾಕಿ ಅವರು ಹೆಸರನ್ನು ಬರೆದಿದ್ದೆ. ನಾ ಬಂದಾಗ ಯಾರು ಬಂದಿದ್ರಲ್ಲ, ನಾ ಇದ್ದಾಗ ಅವ್ರಿಗೆ ಕೊಟ್ಟೆ ನೋಡ್ರಿ, ಬ್ಲೌಸನ್ನು ಕೊಟ್ಟೆ. ಹಾಗೆ ಇವೆಲ್ಲ ಒಬ್ಬರು ಕಸ್ಟಮರ್ ನೋಡ್ರಿ. ಲೈನಿಂಗ್ ಆಯಿತು, ಲೈನಿಂಗ್ ಇಲ್ಲದ್ದು ಆಯಿತು, ಬ್ಲೌಸ 8 ಬ್ಲೌಸ್ ಕೊಟ್ಟಿದ್ರು. ಹಾಗೆ ಈ ಥರ ಕೊಡ್ತಾರೆ ನೋಡ್ರಿ ನನ್ನ ಕಡೆ ಕಸ್ಟಮರ್. 7, 8, 5 ಈ ಥರ ಕೊಟ್ಟಿರ್ತಾರೆ. ಹಾಗಾಗಿ ನಂಗೆ ಸ್ಟಿಚಿಂಗ್ ಮಾಡಲಿಕ್ಕೆ ಬೇಗನ ಆಗತ್ತೆ, ಕಟಿಂಗ್ ಮಾಡಲಿಕ್ಕೂ ಬೇಗ ಆಗತ್ತೆ ನೋಡ್ರಿ. ಒಂದೇ ಅಳತಿ ಇಟ್ಟುಕೊಂಡು ನಾವು ಪದೇ ನೋಡುವಂಥ ಅವಶ್ಯಕತೆ ಬರೋದಿಲ್ಲಲ್ವ. ಬೇರೆ ಜನದು ನಾವು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕಾದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಹಾಗಾಗಿ ಒಂದೇ ದಿನದ ನಾ ಯಾವ ಥರ ಫಾಲೋ ಮಾಡ್ತೀನಿ ಅನ್ನೋದು ಎಲ್ಲ ನಿಮಗೆ ಹಿಂದಿನ ವಿಡಿಯೋದಲ್ಲಿ ಒಂದೊಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನೀವು ಸ್ಕಿಪ್ ಮಾಡೇ ನೋಡಿದ್ರೆ ನಿಮಗೆ ನಡು ಒಂದೊಂದು ನಾನು ಏನು ಹೇಳ್ತಾ ಇರ್ತೀನಲ್ಲ ನಿಮಗೂ ಗೊತ್ತಾಗೋದಿಲ್ಲ ನೋಡಿ ಫ್ರೆಂಡ್ಸ. ಹಾಗಾಗಿ ಈ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ನೀವು ಅನ್ಬೋದು, ಇಲ್ಲ ಇವ್ರು ಏನೂ ಕಟ್ಟಿಂಗ ಸ್ಟಿಚಿಂಗ ತೋರಿಸ್ತಾ ಇಲ್ಲ ಅಂತೇಳಿ. ಇನ್ನು ಮುಂದೆ ನಿಮಗೆ ಹೊಸ ಥರ ಕಟ್ಟಿಂಗ ಸ್ಟಿಚಿಂಗ ಎಲ್ಲನೂ ಬರ್ತಾವ. ಸಪೋರ್ಟ್ ಮಾಡಿ, ನೀವು ಈಗ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಿ. ಇದೇ ರೀತಿಯಾಗಿ ಸಪೋರ್ಟ್ ಮಾಡಿದರೆ ನಾವು ಹೆಚ್ಚಿನ ವಿಡಿಯೋಗಳ ನಿಮಗೆ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ನೋಡ್ರಿ. ಇದು ಬಾದಾಮ್ ನೆಕ್ ಇಟ್ಟು ಈ ರೀತಿಯಾಗಿ ಸ್ಟಿಚಿಂಗ್ ಮಾಡಿದ್ದೀನಿ. ಹಾಗೆ ಪಫ್ ಸ್ಲೀವ್ ಮಾಡಿದ್ದೀನಿ. ಈ ಡಿಸೈನ್ ಪಫ್ ಸ್ಲೀವ್ ಮಾಡಿಕೊಂಡು ಇಷ್ಟೆಲ್ಲ ನಾನು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಎಷ್ಟು ತಾಳ್ಮೆ ಬೇಕು, ಎಷ್ಟೆಲ್ಲ ಇದನ್ನು ನಾನು ಪ್ರಯತ್ನ ಮಾಡಿ ಮನೆಯ ಕೆಲಸ ಆಯಿತು. ಮತ್ತು ಇಷ್ಟೆಲ್ಲ ನಾವು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಒಂದಷ್ಟು ಎಲ್ಲನೂ ನಿಮಗೆ ಶೇರ್ ಮಾಡ್ತಾ ಇರ್ತೀನಿ. ಹಾಗೆ ಮುಂದಿನ ನಿಮಗೆ ದಿನದಲ್ಲಿ ನಾನು ಯಾವ ಥರ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಎಲ್ಲರೂ ಒಬ್ಬರು ಕಮೆಂಟ್ ಹಾಕಿದ್ರು, ನೀವು ಯಾವ ಥರ ಆರೋಗ್ಯವನ್ನು ಕಾಪಾಡ್ತೀರಿ ಅಂತೇಳಿ. ಆರೋಗ್ಯ ಬಗ್ಗೆ ನಿಮಗಷ್ಟು ನನ್ನ ಸಲಹೆಗಳು ಕೊಡ್ತೀನಿ. ನಾನೇ ಯಾವ ಥರ ಮಾಡ್ತೀನಿ, ಸುಸ್ತಾದಾಗ ಯಾವ ಥರ ಮಾಡ್ತೀನಿ, ಹಾಗೆ ಎಲ್ಲನೂ ನೀವು ನನ್ನ ಥರ ಮಾಡಿದರೆ ಸುಸ್ತು ಅನ್ನೋದು ಆಗೋದಿಲ್ಲ ನೋಡಿ ಫ್ರೆಂಡ್ಸ. ಹಾಗೆ ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ಸದ್ಯದಲ್ಲಿ ನಿಮಗೆ ಅದು ವಿಡಿಯೋ ಶೇರ್ ಮಾಡ್ತೀನಿ ನೋಡಿ ಫ್ರೆಂಡ್ಸ. ಟೈಮ್ ಸಿಗುವತ್ತ ನನಗೆ ಯಾವುದಕ್ಕೂ ಒಂದಕ್ಕೂ ಟೈಮ್ ಅನ್ನೋದು ಬೇಕು ಮೇನ್. ಯಾಕಂದ್ರೆ ಸ್ಟಿಚಿಂಗ್ ಜಾಸ್ತಿ ಬಂದ್ರೆ ನಮಗೆ ವಿಡಿಯೋ ಮಾಡಲಿಕ್ಕೇನೂ ಆಗೋದಿಲ್ಲ ಫ್ರೆಂಡ್ಸ. ಆದ್ರೂ ಹೋಗು ಗಡಿಬಿಡಿಯಲ್ಲಿ ಇಷ್ಟಿದ್ರೂ ನಾನು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ನೋಡ್ರಿ. ಹಾಗೆ ನಾನು ವಿಡಿಯೋ ಮಾಡ್ಬೇಕಂತೇಳಿ ಎಲ್ಲ ಮಾಡಿದೆ. ಇನ್ನು ವಾಯ್ಸ್ ಕೊಟ್ಟು ನಾನು ಅಪ್ಲೋಡ್ ಮಾಡ್ಬೇಕಂದ್ರೂ ನಂಗೆ ಟೈಮ್ ಸಿಗಲಿಲ್ಲ, ಟ್ರೈನ್ ಟೈಮ್ ಆಗಿಬಿಡ್ತು. ಹಾಗಾಗಿ ಡ್ರೆಸ್ಸನ್ನು ಒಂದು ಇಟ್ಕೊಂಡಿರ್ಕಿಲ್ಲ ನೋಡ್ರಿ. ಅರ್ಜೆಂಟಲ್ಲಿ ನಾನು ಪ್ಯಾಕಿಂಗ್ ಮಾಡಿಕೊಂಡು ಹೋಗಿದ್ದೆ ನೋಡ್ರಿ. ಒಂದಷ್ಟಲ್ಲೇ ಬಟ್ಟೆ ತೊಗೊಂಡ್ರೆ ಆಯ್ತು ಅಂತೇಳಿ. ಆದರೆ ಅಲ್ಲಿ ಹೋದರೂ ತುಂಬ ಅದಕ್ಕೂ ಟೈಮ್ ಸಿಗಲಿಲ್ಲ ನೋಡ್ರಿ. ನಾನು ಸಾರಿಗಳು ಹಾಕಬೇಕಾಗಿತ್ತು, ಸಾರಿಗಳು ಹಾಕಿದೆ. ಹಾಗೆ ಇನ್ನೂ ಪ್ಯಾಕಿಂಗ್ ಬರಬೇಕು, ನಾನು ಕೊರಿಯರ್ ಮಾಡಂತ ಹೇಳಿದ್ವಿ. ಒಂದಷ್ಟು ನಾನು ನಿಮಗೆ ತಂದಿದ್ದು ಸದ್ಯದಲ್ಲಿ ಈಗ ನನ್ನ ಜೊತೆಗಿನ ತಂದಿದ್ದೀನಿ ಮೆಟೀರಿಯಲ್ಸ್ ಎಲ್ಲನೂ. ನಾನು ನಿಮಗೆ ನಾಳೆ ಆದರೆ ಸಾಧ್ಯ ಆದರೆ ನಾಳೆ ನಾನು ವಿಡಿಯೋ ನಿಮಗೆ ಹಾಕ್ತೀನಿ ಫ್ರೆಂಡ್ಸ್. ಹಾಗೆ ಒಂದಷ್ಟು ಎಲ್ಲನೂ ಸಾರಿಗಳ ಕೊರಿಯರ್ ಮಾಡಂದಿದ್ದೀನಿ. ಯಾಕಂದ್ರೆ ನನ್ನ ಜೊತೆ ಯಾವ್ಯಾವ ತೊಗೊಂಡಿದ್ದೆ ಫಸ್ಟ್ ಅಂದ್ರೆ ನಾನು 3 ದಿನ ಶಾಪಿಂಗ್ ಮಾಡಿದೆ. ಅಲ್ಲಿ 3 ದಿನ ಇದ್ರೂ ನನಗೆ ಟೈಮ್ ಅನ್ನೋದು 3 ದಿನ ಶಾಪಿಂಗ್ ಮಾಡಿದೆ, 2 ದಿನ ಮಿಷನ್ ನೋಡಿ ಬಂದೆ. ಹೀಗಾಗಿ ಟೈಮ್ ಸಿಗಲೇ ಇಲ್ಲ ಫ್ರೆಂಡ್ಸ. ಟೈಮ್ ಅನ್ನೋದು ಮೊದಲು ಬೇಕು, ಟೈಮ್ ಇಲ್ಲ ಅಂತಂದರೆ ಆಗೋದಿಲ್ಲ. ರೂಮ್ ನಮ್ಮ ನಾದಿನಿ ಮಗನ ರೂಮ್ ಇತ್ತು ನೋಡ್ರಿ, ಅಲ್ಲಿಂದ ತುಂಬಾ ದೂರ ಆಗ್ತಾ ಇತ್ತು. ಹಾಗಾಗಿ ಹೋಗೋದು ಬರೋದು ಟೈಮ್ ಅಲ್ಲೇ ಹೋಗ್ಬಿಡ್ತಿತ್ತು. 3 ದಿವಸ ನಾನು ಇದನ್ನು ಮಾಡಿಕೊಂಡು ಸುಸ್ತಾಗಿದ್ದೆ ನೋಡ್ರಿ. ಆದ್ರೂ ಕೂಡ ಈ ವಿಡಿಯೋ ಮಾಡಿದ್ದೆ. ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡಬೇಕು, ನಾಳೆಯಿಂದ ಕಂಟಿನ್ಯೂ ನನ್ನ ವಿಡಿಯೋ ಅಪ್ಲೋಡ್ ಮಾಡಬೇಕು. ಎಲ್ಲರೂ ಬಹಳಷ್ಟು ಜನ ಕಾಯ್ತಾ ಇದ್ದಾರೆ, ಫೋನ್ ಹಚ್ಚಿ ನನಗೆ ಕೇಳ್ತಾ ಇದ್ರು. ಹಾಗೆ ಫೋನ್ ನಾನು ಓದಿದ್ದೆ ಹಿಂಬಾಲೆ, ಆದರೆ ಬಹಳಷ್ಟು ಜನ ಕಾಲ್ ಮಾಡಿದ್ರು. ಆದ್ರೂ ನನಗೆ ಇಲ್ರಿ ನಂಗೆ ಮಾತಾಡಲಿಕ್ಕೆ ಟೈಮ್ ಸಿಗ್ತಾ ಇಲ್ಲ ಅಂತಂದ್ರು. ಪಾಪ ಇಲ್ಲ ಆಯ್ತು ನೋಡ್ರಿ, ನೀವು ಹೋದ ನಂತರ ನಾವು ಕಾಲ್ ಮಾಡ್ತೇವೆ ಅಂತ ಹೇಳಿದ್ರು. ಹಾಗೆ ಒಂದಷ್ಟು ಎಲ್ಲ ಟೈಮ್ ಸಿಕ್ಕಿತ್ತಲ್ಲ, ಹಾಗೆ ನಾನು ವ್ಯೂವರ್ಸ್ ಜೊತೆ ಮಾತಾಡಿದೆ.
ಒಂದಷ್ಟು ನನಗೆ ಟೈಮೇ ಇರಲಿಲ್ಲ ನಾ ಹೇಳಿಲ್ಲ ಹಿಂಗೆ ಬಂದಿದ್ದೀನಿ, ನಾನು ಮನೆಗೆ ಹೋದ ನಂತರ ನೀವು ಕಾಲ್ ಮಾಡಿ ಅಂತ ಹೇಳಿದೆ ನೋಡ್ರಿ. ಹಾಗಾಗಿ ಈ ಡಿಸೈನ್ ನೋಡ್ರಿ, ಇದು ರೀತಿಲ್ಲ ಗಡಿಗೆ ನೆಕ್ ಇಟ್ಕೊಂಡು ನಾನು ಒಂದು ಡಿಸೈನನ್ನು ಮಾಡಿದ್ದೀನಿ ನೋಡ್ರಿ. ಇದಕ್ಕೆ ಸಮೋಸ ಲೇಸನ್ನು ಕೊಟ್ಟಿದ್ದೀನಿ. ಈ ರೀತಿಯಾಗಿ ನಾವು ಕಸ್ಟಮರ್ ಹೇಳಿಲ್ಲಪ್ಪ ಅಂತಂದ್ರು ನಾವೇ ಮ್ಯಾಚ್ ಮಾಡಿ ನಾವು ಸ್ಟಿಚ್ ಮಾಡಿದ್ರೆ ಕಸ್ಟಮರ್ಗೂ ಇಷ್ಟ ಆಗತ್ತ ನೋಡ್ರಿ. ಇನ್ನು ಮುಂದೆ ಕಸ್ಟಮರ್ಗೆ ತುಂಬಾನೇ ಇಷ್ಟ ಆಗುವಂತವ ಪ್ಯಾಚಸ್ ತಗೊಂಡ್ಬಂದಿದ್ದೀನಿ ನೋಡ್ರಿ. ಅವು ಕಾಸ್ಟ್ಲಿ ಅದಾವ. ಹಾಗೆ ಇಲ್ಲಿ ನಮ್ಮ ಬೆಳಗಾವದಲ್ಲಿ ಸಿಗ್ತಾ ಇರಲಿಲ್ಲ ನನಗೆ, ಅದು ಬಹಳ ದಿವಸ ಆಗಿತ್ತು ನಾನು ನೋಡಾಕತ್ತಿ, ಅವು ಇಲ್ಲಿ ಸಿಗ್ತಾ ಇರಲಿಲ್ಲ. ಹಾಗಾಗಿ ಅಲ್ಲೇ ತೊಗೊಂಬಂದಿದ್ದೀನಿ, ಪ್ಯಾಚಸ್ ತೊಗೊಂಬಂದಿದ್ದೀನಿ, ಒಂದಷ್ಟು ಬೇರೆ ಹೊಸ ಥರ ಎಲ್ಲ ತೊಗೊಂಬಂದಿದ್ದೀನಿ. ಆದ್ರೂ ನನಗೆ ಕೂಡ ಬರೋ ಟೈಮ್ದಲ್ಲಿ ಒಂದಷ್ಟು ಸಾಮಾನುಗಳನ್ನು ಬಿಟ್ಟು ಬಂದೆ ನೋಡ್ರಿ. ಯಾಕಪ್ಪ ಅಂತಂದ್ರೆ ತೊಗೋಬೇಕು, ಇನ್ನು ಹೋಗೋ ಟೈಮ್ದಲ್ಲಿ ತೊಗೋಬೇಕಂತೇಳಿ ಅಂದ್ಕೊಂಡೆ. ಹಾಗೆ ಟೈಮ್ ಆಯಿತು, ಮರ್ತು ಬಂದೆ ನಾನು. ಏನೈತಲ್ಲ ಬಂದ ನಂತರ ನನಗೆ ನೆನಪಾಯ್ತು, ಇಲ್ಲ ಅದು ತೊಗೋಬೇಕಂದಿದ್ದೆ, ಅದು ಟೈಮೇ ಸಿಗಲಿಲ್ಲ, ಹೋಗೋ ಟೈಮ್ದಾಗ ತೊಗೊಳು ಅಂತಂದ್ರಿ, ನಂಗೆ ಟೈಮ್ ಸಿಗಲಿಲ್ಲ ಅಂತ ಹೇಳಿದೆ ನೋಡ್ರಿ. ಹಾಗಾಗಿ ಒಂದಷ್ಟು ಸಾಮಾನುಗಳು ಮರ್ತು ಬಂದೆ. ಹಾಗೆ ಮತ್ತೆ ನಾನು ಮದುವೆ ಬಟ್ಟೆ ತೆಗೆಸ್ಲಿಕ್ಕೆ ಹೋಗಿದ್ದೀನಿ. ಅವಾಗೂ ಮತ್ತೆ ತೊಗೊಂಬಂದ್ರೆ ಆಯ್ತು ಅಂತ ಹೇಳಿ ನಾನು ಈಗೇನಿದೆಯಲ್ಲ ಸ್ವಲ್ಪ ಸಾರಿಗಳು ಹಾಕಿದ್ದೀನಿ ನೋಡ್ರಿ. ರೇಷ್ಮೆ ಸಾರಿ ಹಾಕಿದ್ದೀನಿ. ಒಂದಷ್ಟು ಈ ನನ್ನ ಜೊತೆ ಬಂದವ, ಒಂದಷ್ಟು ಕೊರಿಯರ್ ಮಾಡಿ ಬಂದಿದ್ದೀನಿ ನೋಡ್ರಿ. ಕೊರಿಯರ್ ಅದು ಏನು 2 ದಿವಸ ಆಗತ್ತಾ 3 ದಿವಸ ಆಗತ್ತಾ ಗೊತ್ತಿಲ್ಲ. ಹಾಗೆ ಅವರು ಇವತ್ತು ಬಂದ ನಂತರ ನಾನು ಕಾಲ್ ಮಾಡಿದೆ, ಇಲ್ಲ ಇವತ್ತಿಲ್ರಿ ನಾಳೆ ಮಾಡ್ತೀವಿ ಅಂತಂದ್ರು. ಆಯ್ತು ತಗೊಳ್ಳಿ ಅಂತ ಹೇಳಿದೆ ನೋಡ್ರಿ. ಮಿಷನ್ ಯಾವಾಗ ಬರತ್ತಾ ಗೊತ್ತಿಲ್ಲ, ಬಿಲ್ ಎಲ್ಲ ಅಮೌಂಟ್ ಕೊಟ್ಟು ಎಲ್ಲ ಮಾಡಿ ಬಂದಿದ್ದೀವಿ. ಅವರು ಟೈಮಿಂಗ್ ಅಂತ ನಮಗೆ ಹೇಳಿಲ್ಲ. ಇಲ್ಲ ರೀ, ಈಗ ಎಂಡ್ ಹಾಗೆ ಡಿಸೆಂಬರ್ ಎಂಡ್ ನೋಡ್ರಿ ಸುಟಿ ಮಾಡ್ತಾರ. ಹಾಗೆ ಸುಟಿ ಮಾಡಲಿಲ್ಲ ಅಂತಂದ್ರೆ ನಿಮ್ಗೆ 1 ಅಥವಾ 2 ತಾರೀಕು ಮಟ್ಟ ಮುಟ್ಟಿಸ್ತೀವಿ, ಇಲ್ಲಪ್ಪ ಅಂತಂದ್ರೆ 2 ದಿನ 1 ದಿನ ನಿಮಗೆ ಲೇಟ್ ಆಗ್ಬೋದು ಅಂತ ಹೇಳಿದ್ರು ಅವರು. ಮತ್ತು ನಾವು ಅಡ್ಜಸ್ಟ್ ಆಗಲೇಬೇಕು, ದುಡ್ಡು ಕೊಟ್ರು. ಅವ್ರು ಹೇಳಿದ ಟೈಮ ನಾನು ಎಲ್ಲ ಕಡೆ ಅಡ್ಡಾಡಿ ಮಿಷನ್ ನೋಡಿದೆ ನೋಡ್ರಿ. ನಾನು ಯಾವ್ದು ತೊಗೊಂಡೆ ಏನು ಅನ್ನೋದು ವಿಡಿಯೋದಲ್ಲಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇದು ಒಂದು ಡಿಸೈನ್ ಮಾಡಿದೆ ನೋಡ್ರಿ, ಬೋಟ್ ನೆಕ್ ಕೊಟ್ಟು. ಇದು ಒಂದು ಹೊಸ ಡಿಸೈನ್ ಮಾಡಿದೆ, ಇದು ಸೂಪರ್ ಆಗಿ ಬಂದಿದೆ. ಇದು ಚೆನ್ನಾಗಿ ಕಾಣ್ತಾ ಇತ್ತು. ಇದು ನೋಡ್ರಿ, ಇದು ಕಸ್ಟಮರ್ದು ಅವ್ರದ್ದು ಜಾತ್ರೆ ಇತ್ತಂತೆ. ಹಾಗೆ ಅವ್ರಿಗೂ ಬೇಕಂದ್ರು ಅವತ್ತೇ ಬೆಳಗ್ಗೆ ನೋಡ್ರಿ ಎಲ್ಲಾನು ಇದನ್ನ ಕೊಟ್ಟಿದ್ದೀನಿ. ಅವ್ರಿಗೆ ಬ್ಲೌಸನ್ನು ಹೀಗೆ ಕೊಟ್ಟಿದ್ದೀನಿ. ಇದು ಗೋಲ್ಡನ್ ಹೆಚ್ಚಿತ್ತು, ಗೋಲ್ಡನನ್ನು ಇದು ಮಾಡ್ಕೊಂಡು